ನಮಸ್ಕಾರ. ದುನಿಯಾ ರಶ್ಮಿ ಈ ಹೆಸರು ಕೇಳಿದ ತಕ್ಷಣ ಕೆಲವು ಜನಕ್ಕೆ ಗೊತ್ತಾಗ್ಬೋದು, ಗೊತ್ತಾಗ್ದೇ ಇರ್ಬೋದು. 2007ರಲ್ಲಿ ದುನಿಯಾ ಸಿನಿಮಾ ರಿಲೀಸ್ ಆಗಿತ್ತು. ದುನಿಯಾ ವಿಜಯ್ ಅವರ ಅಂದರೆ ನಾಯಕ ನಟನಾಗಿ ನಟಿಸಿರುವ ಮೊದಲ ಚಿತ್ರ. ಸೊ ಈ ಚಿತ್ರಕ್ಕೆ ನಾಯಕಿಯಾಗಿ ನಟಿಸಿದವರು ರಶ್ಮಿ. ಸೊ ದುನಿಯಾ ರಶ್ಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪೂರ್ಣಿ ಅಲಿಯಾಸ್ ಪೂರ್ಣಿಮಾ ಅಂದ್ರೇ ಎಷ್ಟೋ ಜನಕ್ಕೆ ತುಂಬ ಕನೆಕ್ಟ್ ಆಗುತ್ತೆ ಅವರು. ಅದಾದಮೇಲೆ ಅವರು ಅಂದರೆ ಆ ಸಿನಿಮಾ 25 ವಾರಗಳನ್ನ ಪೂರೈಸಿತ್ತು. ಕನ್ನಡಕ್ಕೆ ಒಬ್ಬ ಪ್ರತಿಭಾವಂತ ನಟಿ ಸಿಕ್ಕರು ಅನ್ನೋದಾಯಿತು. ಖಂಡಿತ ಪ್ರತಿಭಾವಂತ ನಟಿನೂ ಸಿಕ್ಕರು, ಸಿನಿಮಾಗಳನ್ನ ಮಾಡ್ತಾರೆ, ಸ್ಟಾರ್ ಆಗ್ತಾರೆ ಅಂತಲೂ ಕೂಡ ನಾವು ಅಂದ್ಕೊಂಡಿದ್ವಿ. ಅದೇ ರೀತಿ ಅದಾದಮೇಲೆ ಕೃಷ್ಣ ಸಿನಿಮಾದ ಒಂದು ಸ್ಪೆಷಲ್ ಸಾಂಗಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ರು. ಅದಾದಮೇಲೆ ಅನು, ಅಕ್ಕ ತಂಗಿ, ಮಂದಾಕಿನಿ ತುಂಬ ಸಿನಿಮಾಗಳನ್ನ ಮಾಡಿದ್ರು. ಅದೇ ರೀತಿ ಅವರು ಬಿಗ್ ಬಾಸ್ ಸ್ಪರ್ಧೆಗೆ ಕೂಡ ಭಾಗವಹಿಸಿದರು. ಅದಾದಮೇಲೆ ಅವರ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. ಆಮೇಲೆ ಅವರ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾಗಳು ಕೂಡ ಅಷ್ಟೊಂದು ಏನು ಗಳಿಕೆ ಕಾಣಿಸ್ಲಿಲ್ಲ. ಹೀಗಾಗಿ ಬಹುಶಃ ಏನೋ ಗೊತ್ತಿಲ್ಲ, ಅವರು ಇದಕ್ಕಿದ್ದಂಗೆ ಮರೆಯಾಗಿ ಹೋಗ್ಬಿಟ್ರು. ಅಂದರೆ ಸಿನಿಮಾಗಳ ಸಂಖ್ಯೆ ಕಡಿಮೆನೇ ಆಗೋಯ್ತು. ಇವಾಗ ಯಾಕಾದರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅಂತ ನೀವು ಕೇಳ್ಬೋದು. ಸೊ ಸಿನಿಮಾಗಳಿಂದ ದೂರ ಇದ್ದರೂ ಕೂಡ ನಮ್ಮ ಪೂರ್ಣಿ ನಮ್ಮ ದುನಿಯಾ ರಶ್ಮಿ ಅವರು ಇನ್ಸ್ಟಾಗ್ರಾಮಲ್ಲಿ ಅವಾಗವಾಗ ಆ್ಯಕ್ಟಿವ್ ಆಗ್ತಾ ಇರ್ತಾರೆ. ಒಂದಿಷ್ಟು ಫೋಟೋಗಳು ಅಥವಾ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿಯೇ ಕಳೆದ ಒಂದು 3-4 ದಿನಗಳ ಹಿಂದೆ ಅಂದರೆ ಅವರು ನಟಿಸಿರೋ ಮೊದಲ ಸಿನಿಮಾ ದುನಿಯಾದ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನ ಹಾಕ್ಬಿಟ್ಟು ಹಂಚಿಕೊಂಡಿದ್ರು, ಒಂದಿಷ್ಟು ಮೆಮೊರೀಸ್. ಸೊ ಹೀಗಾಗಿ ಅಲ್ಲಿ ಬಂದಂಥ ಕಾಮೆಂಟ್ಸ್ಗಳು ನೋಡಿ ಎಷ್ಟು ಖುಷಿಯಾಗಿದೆ. ಹಾಯ್ ಪೂರ್ಣಿ, ಮತ್ತೆ ಯಾವಾಗ ಕಮ್ಬ್ಯಾಕ್ ಮಾಡ್ತೀರಾ? ನಮ್ಮ ಪೂರ್ಣಿ ಕಮ್ಬ್ಯಾಕ್ ಮಾಡಲೇಬೇಕು. ನೀವು ಬರೀ ನಾಯಕನಿಗಲ್ಲ, ನಮಗೂ ಕೂಡ ಒಂದು ಹೃದಯದ ರಾಣಿ ಇದ್ರು. ಈ ಥರನೇ ಒಂದು ಪಾಸಿಟಿವ್ ಕಾಮೆಂಟ್ಸ್, ಅದು ನನಗೆ ನೋಡಿ ತುಂಬ ಖುಷಿ ಆಯಿತು. ಹೀಗಾಗಿ ಅವರು ಏನು ಬರೀ ಫೋಟೋಶೂಟು ಶೇರ್ ಮಾಡ್ತಾಯಿದ್ರು, ಈ ರೀತಿ ಅವರು ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೂ ಕೂಡ ಒಂದಿಷ್ಟು ಪಾಸಿಟಿವ್ ರಿಪ್ಲೈ ಬರ್ತಾ ಇದೆ. ಹೀಗಾಗಿ ಬಹುಶಃ ಅವರು ಕಮ್ಬ್ಯಾಕ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಕಮ್ಬ್ಯಾಕ್ ಮಾಡಬೇಕು, ಅವರು ಒಂದಿಷ್ಟು ಸಿನಿಮಾಗಳನ್ನ ಮಾಡಬೇಕು. ಈಗ ಕೆಲವರು ಕಾಮೆಂಟ್ ಹಾಕ್ಬೋದು ಅವ್ರಿಗೆ ಈಗ ಸೊ ಅವಾಗೇನೋ ಗುಂಡಿಗೆ ಮುದ್ದಾಗಿದ್ದರು, ಒಂದೊಳ್ಳೆ ಭಾವನಾತ್ಮಕ ಅಭಿನಯ ನೀಡ್ತಾಯಿದ್ರು. ಈಗ ಅವ್ರಿಗೆ ಸ್ವಲ್ಪ ಏಜ್ ಆಗಿರ್ಬೋದು, ಹಾಗೆ ಹೀಗೆ ಅಂತ ಕಾಮೆಂಟ್ ಹಾಕ್ಬೋದು. ಇರಲಿ, ಹಂಗಂತ ಏನು ಕಮ್ಬ್ಯಾಕ್ ಮಾಡಬಾರ್ದು ಅಂತೇನಿಲ್ವಲ್ಲ. ನಾಯಕಿ ಪಾತ್ರ ಅಲ್ಲಂದ್ರೂ ಕೂಡ ನಾಯಕಿ ಪಾತ್ರವಲ್ಲದೆ ಮಹತ್ವ ಪಾತ್ರ ಇರ್ತಕ್ಕಂಥ ಸಿನಿಮಾಗಳನ್ನ ಮಾಡಲಿ ಅಂತಲೂ ಕೂಡ ಎಲ್ಲರೂ ಅದನ್ನು ಕೂಡ ಕಾಮೆಂಟ್ ಹಾಕ್ತಿದ್ರೆ ಸೇಸ್ ಕರೆಕ್ಟು. ವಯಸ್ಸಿಗೆ ತಕ್ಕಂಥ ಪಾತ್ರ ಮಾಡಲ್ಲ, ಬಟ್ ಅವ್ರು ಕಮ್ಬ್ಯಾಕ್ ಮಾಡಬೇಕು. ಆ ಸಿನಿಮಾ ನೋಡ್ಬಿಟ್ಟು ನಮ್ಗೆ ಎಷ್ಟು ಇಷ್ಟ ಆಗಿಬಿಟ್ಟಿತ್ತು ಅಂದರೆ ರಿಯಲಿ, ಅಂದರೆ ಮುಂಗಾರು ಮಳೆ ಡಿಸೆಂಬರ್ 29ನೇ ತಾರೀಕು ಬಿಡುಗಡೆ ಆಗಿತ್ತು 2006. ಇದು ಫೆಬ್ರವರಿ ತಿಂಗಳು, ಇದು ಜನವರಿ ಫೆಬ್ರವರಿ ಅಂದರೆ 4-5 ವಾರ ಆದಮೇಲೆ ರಿಲೀಸ್ ಆಗಿತ್ತು. ಎರಡೂ ಬ್ಲಾಕ್ ಬಸ್ಟರ್ ಹಿಟ್ಟೆ. ಈ ಕಡೆ ನಮ್ಮ ಅಂದರೆ ಅವರು ಪೂಜಾ ಗಾಂಧಿ, ಬಟ್ ಅವರು ಸಂಜನಾ ಗಾಂಧಿ ಅಂತಿತ್ತು ಆ ಸಿನಿಮಾ ರಿಲೀಸ್ ಆದಾಗ. ಅವರು ಕನಸಿನ ರಾಣಿ ಆಗಿದ್ರು ನಮ್ಮ ಕಾಲೇಜ್ ಡೇಸಲ್ಲೆಲ್ಲ. ಅವ್ರನ್ನ ಬಿಟ್ಟರೆ ಇವರು ಕೂಡ ಅಷ್ಟೇ ಕನಸಿನ ರಾಣಿಯಾಗಿ ಅವೆಲ್ಲ ಹೇಳ್ಕೊಬಾರ್ದು ಮೆಮೊರೀಸು, ಬಟ್ ಅಷ್ಟು ತುಂಬ ಇಷ್ಟ ಆಗಿಬಿಟ್ಟಿದ್ರು. ಆಮೇಲೆ ಹೃದಯ ಐಮಿಸು ಅಂತಲೂ ಕೂಡ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಲೂಸ್ ಮಾಧವ್ ಅವರು ಅದೇನು ಪಾತ್ರ ಮಾಡಿದ್ರು, ವಿಲನ್ ಪಾತ್ರ, ಅವರು ಮತ್ತು ಪೂರ್ಣಿ ಅಂದರೆ ದುನಿಯಾ ರಶ್ಮಿ ಅವರು ಇಬ್ಬರು ಸೇರ್ಕೊಂಡು ಒಂದು ಜಸ್ಟ್ ಗೆಸ್ಟ್ ರೋಲ್ ಅಪಿಯರೆನ್ಸ್ ಮಾಡಿದಾಗ ಪೂರ್ಣಿ ನನಗೆ ಬಿಟ್ಟು ಹೋಗ್ಬೇಡ ಹಾಗೆ ಹೀಗೆ, ಇದೇನಪ್ಪ ಹಿಂಗೆಲ್ಲ ಲಿಂಕ್ ಮಾಡ್ಬಿಟ್ರೆ, ಸಖತ್ತ ಲಿಂಕ್ ಮಾಡ್ಬಿಟ್ರಲ್ಲ ಡೈರೆಕ್ಟ್ರು ಅಂತ ಹಂಗೆ ಅಂದ್ಕೊಂಡಿದ್ದೆ. ಲೂಸ್ ಮಾಧವರು ಬೆಳೆದು ಅವರ ಒಂದಿಷ್ಟು ಸಿನಿಮಾಗಳ ಏರುಪೇರೆಲ್ಲ ಆದವು. ಬಟ್ ದುನಿಯಾ ರಶ್ಮಿ ಅವರು ಅಷ್ಟೇ ಒಂದಿಷ್ಟು ಅವರ ಜೀವನದಲ್ಲಿ ಆಗಿರ್ಬೋದು, ಸಿನಿಮಾದಲ್ಲಿ ಒಂದಿಷ್ಟು ಏರ್ಪೇರು ಆಗೇ ಆಗಿರ್ತವೆ. ಪ್ರತಿಯೊಬ್ಬರ ಜೀವನ ಸಿನಿ ಜೀವನ ಅಂದಮೇಲೆ ಹಾಗೇ ಇರಲಿ. ವಾಟೆವರ ಹಳೆದೆಲ್ಲ ಪಕ್ಕಕ್ಕಿಡೋಣ, ಒಂದಿಷ್ಟು ಸ್ವೀಟ್ ಮೆಮೊರೀಸ್ಗಳನ್ನ ಹಂಚ್ಕೊಳ್ಳೋಣ. ಮತ್ತೆ ಅವರು ಕಮ್ಬ್ಯಾಕ್ ಮಾಡಬೇಕು. ಹೀಗಾಗಿ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಅವರು ಕಮ್ಬ್ಯಾಕ್ ಮಾಡಬೇಕು, ಯಾವ ರೀತಿ ಯಾವ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೋತಾರೋ ಏನೋ ಅದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತಲೂ ಕೂಡ ಅವರ ಮೂಲಕ ನಾನು ಕೇಳ್ಕೊತೇನೆ. ಅವ್ರ ಇನ್ಸ್ಟಾಗ್ರಾಮ್ ಖಾತೆನೂ ಕೂಡ ನಾನು ಫಾಲೋ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಸ್ಟೇಟಸ್ ಕೂಡ ಇವಾಗ ಅವರು ಆ್ಯಕ್ಟ್ ಮಾಡೋ ಒಂದಿಷ್ಟು ಸಿನಿಮಾಗಳ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾಯಿರ್ತಾರೆ, ಸ್ಟೋರೀಸ್ ಸ್ಟೇಟಸ್ ಎಲ್ಲ ಹಾಕ್ತಿರ್ತಾರೆ. ತುಂಬ ಖುಷಿ ಆಗೋಯಿತು. ಸೊ ದಯವಿಟ್ಟು ದುನಿಯಾ ರಶ್ಮಿ ಅವರು ಮತ್ತೆ ಸಿನಿಮಾ ರಂಗಕ್ಕೆ ಕಮ್ಬ್ಯಾಕ್ ಮಾಡಬೇಕು ಅಂತಲೇ ಎಲ್ಲ ಅಭಿಮಾನಿಗಳ ಯಾವ ರೀತಿ ಹಾರೈಕೆ ಇದೆಯೋ, ಆಶೆ ಇದೆಯೋ, ಅದೇ ರೀತಿ ಕೂಡ ನನ್ನ ಆಶೆಯೂ ಕೂಡ. ನಿಮಗೂ ಅದೇ ಆಶಯ ಅಲ್ವಾ? ನಿಜವಾಗ್ಲೂ. ಸೊ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.